ಗಲ್ಫ್ ರಾಷ್ಟ್ರಗಳ ನಡುವೆ ಯುದ್ಧ ಅಂತೂ ನಿಲ್ತಾನೇ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಶ್ರೀಗಳು ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಗಲ್ಫ್ ರಾಷ್ಟ್ರಗಳ ನಡುವೆ ಆಗ್ತಾ ಇರುವಂತಹ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಡಾಕ್ಟರ್ ಸಿದ್ದರಾಮ ಶಿವಾಚಾರ್ಯ ಶ್ರೀಗಳು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಶಿಕಾಪುರ ಮಠದ ಡಾಕ್ಟರ್ ಸಿದ್ದರಾಮ ಶಿವಾಚಾರ್ಯ ಶ್ರೀಗಳು ಯುದ್ಧ ಮಾಡಿದ್ರೆ ನಷ್ಟ ಆಗುತ್ತೆ ವಿನಃ ಶಾಂತಿ ಸಿಗೋದಿಲ್ಲ. ಇದು ಶ್ರೀಗಳ ಮಾತು. ಜಗತ್ತಿನಲ್ಲಿ ಎಲ್ಲರೂ ಕೂಡ ಸಹಬಾಳ್ವೆಯಿಂದ ಬಾಳ್ಬೇಕು. ಡಾಕ್ಟರ್ ಸಿದ್ದರಾಮ ಶಿವಾಚಾರ್ಯ ಶ್ರೀಗಳು ಒಂದು ಕಿವಿ ಮಾತನ್ನ ಕೊಟ್ಟಿದ್ದಾರೆ. ಶಾಂತಿಯ ಮಂತ್ರವನ್ನ ಪಠಿಸಬೇಕು ಅನ್ನೋದಾಗಿ ಹೇಳಿದ್ರು. ಯುದ್ಧ ಏನಾಗ್ತಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಡಾಕ್ಟರ್ ಸಿದ್ದರಾಮ ಶಿವಾಚಾರ್ಯ ಅವರು ಪ್ರತಿಕ್ರಿಯೆ ಕೊಡ್ತಾರೆ. ಹೀಗೆ ಯುದ್ಧ ಮಾಡಿದ್ರೆ ಏನೂ ಆಗೋದಿಲ್ಲ, ಇದು ನಷ್ಟ ಆಗುತ್ತೆ. ಇದರ ಬದಲಿಗೆ ನೀವು ಶಾಂತಿಯ ಮಾರ್ಗದಲ್ಲಿ ಹೋಗಬೇಕು, ಜಗತ್ತಿಗೆ ಒಳ್ಳೆಯದಾಗುತ್ತೆ, ಸಹಬಾಳ್ವೆಯಿಂದ ಇರಬೇಕು ಅಂತ ಸಿದ್ದರಾಮ ಶಿವಾಚಾರ್ಯರು ಒಂದು ಕಿವಿ ಮಾತನ್ನ ಹೇಳಿದ್ದಾರೆ. ಎಲ್ಲಿ ಬಿದ್ದು ನಾವು ಈಗ ಏನು ಹೇಳಕ್ಕಂತಂದ್ರೆ ನಾವು ಈಗ ಪ್ರತಿ ವರ್ಷ ಈಗ ಏನಪ್ಪ ಅಂದ್ರೆ ಜೋಗೂರದಿಂದ ಜನ್ಮಭೂಮಿ ಜೋಗೂರದಿಂದ ಮುಕ್ತಿ ಕ್ಷೇತ್ರ ಶಾಖಾಪುರದವರೆಗೆ ಪಾದಯಾತ್ರೆ ಮಾಡೋ ಉದ್ದೇಶ ಏನು ಅಂತ ಕೇಳಿದರೆ ಲೋಕ ಕಲ್ಯಾಣಾರ್ಥವಾಗಿ ನಮ್ಮ ದೇಶ ಯಾವಾಗಲೂ ಕೂಡ ಶಾಂತತೆಯಿಂದ ಇರಬೇಕು, ಎಲ್ಲರೂ ಸಹಬಾಳ್ವೆಯಿಂದ ಬಾಳಬೇಕು, ಯಾವುದೇ ಅಹಿತಕರ ಘಟನೆಗಳು ಎಲ್ಲಿನೂ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದಲೇ ನಾವು ಪಾದಯಾತ್ರೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ದೇಶದಲ್ಲಿ ಅಂತಂದರೆ ಈಗ ಯುದ್ಧವನ್ನು ನಾವು ಆದಷ್ಟು ಬೇಗನೆ ಏನಪ್ಪ ಅಂತಂದ್ರೆ ವಿಶ್ವಾರಾಧ್ಯರಲ್ಲಿ ಎಲ್ಲರಲ್ಲಿ ನಾವು ಏನು ಬೇಡದಂತಂದ್ರೆ ಶಾಂತತೆಯಿಂದ ಆಗಬೇಕು, ಯಾವ ದೇಶದೂ ಹಾಳಾಗಿರಬಾರ್ದು, ಒಳ್ಳೆಯ ರೀತಿಯಿಂದ ಬಾಳ್ಬೇಕು ಅನ್ನೋದು ಇಚ್ಛೆ ನಮ್ಮದು.